ಹೊಸ ತೊಡಕು ಎಂದರೇನು? ಕರ್ನಾಟಕದಲ್ಲಿ ಯುಗಾದಿ ಹಬ್ಬದ ಮರುದಿನವನ್ನು ವರ್ಷದ ತೊಡಕು ಅಥವಾ ಹೊಸ ತೊಡಕು ಎಂದು ಆಚರಿಸಲಾಗುತ್ತದೆ. ಯುಗಾದಿಯ ದಿನ ಬೇವು ಬೆಲ್ಲ ಸವಿದು ಸಸ್ಯಾಹಾರ ಸೇವಿಸಿದರೆ, ಹೊಸ ತೊಡಕಿನ ದಿನ ಮಾಂಸಾಹಾರ ಸೇವಿಸುವುದು ವಾಡಿಕೆ. ಅದರಲ್ಲೂ ವಿಶೇಷವಾಗಿ ಗುಡ್ಡೆ ಮಾಂಸ. ಗುಡ್ಡೆ ಮಾಂಸ ಎಂದರೆ ಕುರಿ ಅಥವಾ ಮೇಕೆಯ ಮಾಂಸವನ್ನು ಎಲ್ಲ ಭಾಗಗಳನ್ನು ಒಂದೆರಡು ಪೀಸ್ಗಳನ್ನು ಸಮಾನವಾಗಿ ಗುಡ್ಡೆ ಹಾಕಿ ಹಂಚುತ್ತಾರೆ. ಇನ್ನು ನಮ್ಮಲ್ಲಿ ಎಷ್ಟೋ ಜನರಿಗೆ ಗುಡ್ಡೆ ಮಾಂಸ ಹೇಗೆ ಮಾರುತ್ತಾರೆ ಎಂದು ತಿಳಿದಿರಕ್ಕಿಲ್ಲ. ಹಾಗಾಗಿ ಇವತ್ತು ನಾನು ಮತ್ತು ನಮ್ಮ ತಂದೆಯವರು ಗುಡ್ಡೆ ಮಾಂಸ ಖರೀದಿಗೆ ಹೋಗಿದ್ದೆವು. ಇದನ್ನು ನಿಮ್ಮ ಬಳಿ ಶೇರ್ ಮಾಡ್ತಾ ಇದ್ದೀವಿ. ಇನ್ನು ಗುಡ್ಡೆ ಮಾಂಸ ನಮಗೆ ವರ್ಷದಲ್ಲಿ 2 ಬಾರಿ ಮಾತ್ರ ಲಭ್ಯವಿರುತ್ತದೆ. ಒಂದು ಯುಗಾದಿ ಹಬ್ಬದ ಮರುದಿನ ಹೊಸ ತೊಡಕು ಅಂದು, ಇನ್ನೊಂದು ದಸರಾ ಹಬ್ಬದ ಆಯುಧ ಪೂಜೆ ಎಂದು ಸಹ ಗುಡ್ಡೆ ಮಾಂಸವನ್ನು ಮಾರುತ್ತಾರೆ. ನೋಡಿ, ಯುಗಾದಿ ಹಬ್ಬದ ಮರುದಿನ ಹೊಸ ತೊಡಕು ಅಂದು ಮಾರುವ ಗುಡ್ಡೆ ಮಾಂಸ ಈ ರೀತಿ ಮಾಡುತ್ತಾರೆ. ಇದನ್ನು ನಾವು ಇಂದು ಖರೀದಿಸಿ ನೋಡಿ, ಈ ಗುಡ್ಡೆ ಮಾಂಸದ ಸಾರು ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ, ಎಲ್ಲ ಭಾಗಗಳು ಒಂದೊಂದು ಪೀಸನ್ನಾಗಿ ಮಾಡಿ ಗುಡ್ಡೆ ಹಾಕಿ ಕೊಟ್ಟಿರೋದು ಗುಡ್ಡೆ ಮಾಂಸ ಇದು. ಇದನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರಿನಲ್ಲಿ 2 ಬಾರಿ ತೊಳ್ಕೊಳ್ಳೋಣ. ಹಾಯ್ ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ನಾನು ಕಾಂಚನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಇವತ್ತು ನಿಮಗೆ ಯಾವ ರೆಸಿಪಿ ತೋರಿಸ್ತಾ ಇದೀವಿ ಅಂದ್ರೆ, ಯುಗಾದಿ ಹಬ್ಬದ ಪ್ರಯುಕ್ತ ಹೊಸ ತೊಡಕು ಹಬ್ಬದ ಪ್ರಯುಕ್ತ ಗುಡ್ಡೆ ಮಾಂಸದ ಸಾರು ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲ್ ಅಲ್ಲಿ. ಬನ್ನಿ, ಗುಡ್ಡೆ ಮಾಂಸದ ಸಾರು ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ. ಅರಿಶಿನ ಪುಡಿ ಹಾಕಿ ನೀರಿನಲ್ಲಿ 2 ಬಾರಿ ತೊಳೆದಿಟ್ಟಿರುವಂತ ಗುಡ್ಡೆ ಮಾಂಸನ ಹಾಕೊಳ್ಳೋಣ. ಈಗ ಬೌಲ್ಗೆ ಗುಡ್ಡೆ ಮಾಂಸನ ಹಾಕೊಳ್ಳೋಣ. 2 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. 1 ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇದು ಕಾಚ್ಪುಳಿ. ನಾವು ನಾನ್ ವೆಜ್ ಅಡುಗೆಗೆಲ್ಲ ಇದನ್ನೇ ಬಳಸ್ಕೊಳ್ಳೋದು. ನಿಮ್ಮ ಬಳಿ ಇದಿಲ್ಲ ಅಂದರೆ ನೀವು ಹುಣಸೆಹಣ್ಣು ರಸ ಸಹ ಬೆರೆಸ್ಕೊಬೋದು ಅಥವಾ ಲಿಂಬೆಹಣ್ಣು ರಸ ಸಹ ಬೆರೆಸ್ಕೊಬೋದು. ಇವಾಗ ಈ ಕಾಚ್ಪುಳಿ ಹುಳಿಯನ್ನು 1 ಟೇಬಲ್ ಚಮಚದಷ್ಟು ಹಾಕ್ಕೊಳ್ಳೋಣ. ಎರಡು ಟೇಬಲ್ ಚಮಚ ಅಚ್ಕಾರದ ಪುಡಿ ಹಾಕೊಳ್ಳೋಣ. ಈಗ ಮಸಾಲೆ ಎಲ್ಲ ಹಾಕಿದೀವಿ. ಈಗ ಇದನ್ನು 1 ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗುಡ್ಡೆ ಮಾಂಸವನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಅವಶ್ಯಕತೆ ಇಲ್ಲ, ಇಮಿಡಿಯೇಟಾಗಿ ಮಾಡ್ಬೋದು. ಹಾಗಾಗಿ ಉಪ್ಪು ಖಾರ ಹುಳಿ ಎಲ್ಲ ಗುಡ್ಡೆ ಮಾಂಸಗೆ ಚೆನ್ನಾಗಿ ಹಿಡ್ಕೊಬೇಕು. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಕರ್ಬೇ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 4 ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಈ ರೀತಿ ಲೈಟ್ ಪಿಂಕ್ ಕಲರ್ ಬಂದಿರಬೇಕು. ಇಷ್ಟಾದರೆ ಸಾಕು. ಇವಾಗ ಗುಡ್ಡೆ ಮಾಂಸನ ಹಾಕೊಳ್ಳೋಣ. ಒಂದು 5 ನಿಮಿಷ ಎಣ್ಣೆಲೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಗುಡ್ಡೆ ಮಾಂಸದಿಂದ ನೀರು ಬಿಟ್ಕೊತಾ ಇದೆ. ಇವಾಗ 1/4 ಟೇಬಲ್ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಾಂಸದಿಂದನೇ ನೀರು ಬಿಟ್ಕೊತಾ ಇದೆ. ಇವಾಗ ಈ ಲೋಟದಲ್ಲಿ 1.5 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಎಲ್ಲನೂ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೈ ಆಗಿದೆ. ಇವಾಗ ಕುಕ್ಕರ್ ಮುಚ್ಚೋಣ. 3 ವಿಸಿಲ್ ಬೇಯಕ್ಕೆ ಬಿಡೋಣ. ಇದು ಎಳೆ ಮಾಂಸ ಆಗಿರೋದ್ರಿಂದ 3ರಿಂದ 4 ವಿಸಿಲ್ ಸಾಕಾಗಿದೆ. ನೀವು ಮಾಂಸಕ್ಕೆ ತಕ್ಕಂತೆ ವಿಸಿಲ್ನ ಇಟ್ಕೊಬೋದು. ಇವಾಗ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ಟೇಬಲ್ ಚಮಚದಷ್ಟು ಧನಿಯಾ ಕಾಳು ಹಾಕ್ಕೊಳ್ಳೋಣ. 1 ಟೇಬಲ್ ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಳ್ಳೋಣ. ಅರ್ಧ ಟೇಬಲ್ ಚಮಚದಷ್ಟು ಸೋಂಪು ಹಾಕ್ಕೊಳ್ಳೋಣ. 1 ಟೇಬಲ್ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. 2 ಇಂಚು ಚಕ್ಕೆ, 2 ಏಲಕ್ಕಿ, 6 ಲವಂಗ. ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಘಮ ಬಂದು ಕಲರ್ ಚೇಂಜ್ ಆದರೆ ಸಾಕು. ನೋಡಿ ಈ ರೀತಿ. ಇವಾಗ ಇದನ್ನ ಸ್ವಲ್ಪ ಆರಕ್ಕೆ ಬಿಡೋಣ. ಆರಿದ ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಪುಡಿ ತಯಾರಾಗಿದೆ. ಈಗ ಇದನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ಳೋಣ. ಈಗ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕಾಯಿ ತುರಿ, 1 ಟೊಮೆಟೊ, 2 ಟೇಬಲ್ ಚಮಚದಷ್ಟು ಗಸಗಸೆ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ನುಣ್ಣಗೆ ರುಬ್ಬಿದ್ದೀವಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾವು ಮಾಡಿಟ್ಕೊಂಡಂತಹ ಮಸಾಲೆ ಪೌಡರ್ನ ಹಾಕ್ಕೊಂಡು ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ಮೀಡಿಯಮಿಂದ ಲೋ ಹೀಟಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದ ಬಳಿಕ 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿರಬೇಕು. ಇವಾಗ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕ್ಕೊಳ್ಳೋಣ. ಎರಡರಿಂದ 3 ನಿಮಿಷ ಮಸಾಲೆನ ಚೆನ್ನಾಗಿ ಹುರಿಬೇಕು. ಇವಾಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದೇ ನೀರನ್ನ ಹಾಕ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಘಮ ಬರುತ್ತೆ, ಅಲ್ಲಿ ಗಂಟ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಚೆನ್ನಾಗಿ ಕುದ್ದಿದೆ. ನೋಡಿ ಈ ರೀತಿ ಆಗಿರುತ್ತೆ. ಈಗ 1 ಟೇಬಲ್ ಚಮಚದಷ್ಟು ಮಟನ್ ಮಸಾಲ, ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ 4 ವಿಸಲ್ ಆಗಿದೆ. ಗುಡ್ಡೆ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಿಲ್ಲ ಅಂದರೆ ನೀವು ಬೇಕಿದ್ದಲ್ಲಿ ಇನ್ನೊಂದೆರಡು ವಿಸಿಲ್ ಕೂಗಿಸ್ಕೊಬೋದು. ಇವಾಗ ಗುಡ್ಡೆ ಮಾಂಸನ ಸೇರಿಸ್ಕೊಳ್ಳೋಣ. ಎಲ್ಲನೂ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಹಾಗೂ ಗುಡ್ಡೆ ಮಾಂಸ ಚೆನ್ನಾಗಿ ಹೊಂದ್ಕೊಬೇಕು, ಅಲ್ಲಿ ಗಂಟ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಇವಾಗ 5 ನಿಮಿಷ ಕುದ್ದಿದೆ. ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ನೋಡಿ. ಇವಾಗ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅನಿಸ್ತು, ಹಾಗಾಗಿ ನಾನು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 3 ನಿಮಿಷ ಮತ್ತೆ ಕುದಿಯೋಕ್ಕೆ ಇಡೋಣ. ನೋಡಿ 3 ನಿಮಿಷ ಆಗಿದೆ.
ಇವಾಗ ಮಸಾಲೆ ಹಾಗೂ ಗುಡ್ಡೆ ಮಾಂಸ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಎಲ್ಲನೂ ಒಂದು ಬಾರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಗುಡ್ಡೆ ಮಾಂಸದ ಸಾರು ತಯಾರಾಗಿದೆ. ಇವಾಗ ಸರ್ವ್ ಮಾಡೋಣ. ನೋಡಿ, ಈ ರೀತಿ ಒಂದು ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನಾನು. ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಗುಡ್ಡೆ ಮಾಂಸದ ಸಾರು ತಯಾರಾಗಿದೆ. ನೋಡಿ, ಗುಡ್ಡೆ ಮಾಂಸದ ಸಾರನ್ನ ನಾನಿವತ್ತು ಕಡಂಬುಟ್ಟು ಅಥವಾ ಪುಂಡಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಇದನ್ನ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಸಖತ್ತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸುಲಭವಾಗಿ ಗುಡ್ಡೆ ಮಾಂಸದ ಸಾರು, ಯುಗಾದಿ ಹಬ್ಬದ ಪ್ರಯುಕ್ತ, ಹೊಸ ತೊಡಕು ಹಬ್ಬದ ಪ್ರಯುಕ್ತ ಗುಡ್ಡೆ ಮಾಂಸದ ಸಾರು ಹೇಗೆ ಮಾಡೋದಂತ ನಾವು ನಿಮ್ಗೆ ತೋರಿಸ್ಕೊಟ್ಟಿದೀವಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟವಾಗುತ್ತೆ ಅಂತ ಭಾವಿಸಿದೀವಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.